ಅನ್ನಭಾಗ್ಯದ ಅಕ್ಕಿ ಗೋಧಿ ಪಡೆಯೋದೇ ಚಾಲೆಂಜ್. ರೇಷನ್ಗೆ 2.5 ಕಿಲೋಮೀಟರ್ ನಡಿಬೇಕು. 2 ಗ್ರಾಮಗಳ ಜನಕ್ಕೆ ಕಷ್ಟ. ನಮ್ಮೂರಲ್ಲೇ ರೇಷನ್ ಕೊಡಿ. ಮಸ್ಕಿ ಶಾಸಕರ ಮೇಲೆ ಒತ್ತಡ. ಇದು ಅನ್ನಭಾಗ್ಯ 2.5 ಕಿಲೋಮೀಟರ್ ದೂರದ ಸುದ್ದಿ. ನೇಬೆಲೆ ಅಂಗಡಿ ಇಲ್ಲೇ ಆಗಿ ಕೊಟ್ರೆ ನಾವು ತಗೊಂತೀವ್ರಿ. ರಾತ್ರಿ ಸಾವತ್ನಾಗ ಆದ್ರೂ ಅಲ್ಲಿ ದುಡಿಕಂತ ಬರ್ಬೇಕು ನಾವು. ಯಾವಾಗ ಕೊಟ್ರೆ ಇಲ್ಲಿ ಕೊಡ್ರಿ, ಇಲ್ಲಕಂದ್ರೆ ನಮ್ಗೆ ಕಾಲ್ ಕಟ್ಟಿ ಕಾಲಕ್ಕೆ ಹಾಕ್ರಿ. ಏನ್ ಕೊಡ್ಬೇಕು? ರಾಸನ್ ಕೊಡ್ಬೇಕು. ರಾಜ್ಯದಲ್ಲಿ ಯಾರು ಹಸಿವಿನಿಂದ ಬಳಲಬಾರದು ಅಂತ ಹೇಳಿ ಸರ್ಕಾರ ಅನೇಕ ಯೋಜನೆಗಳನ್ನ ತಂದಿದೆ. ಅದರಲ್ಲೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ಇದಕ್ಕೆ ಬಹಳ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. ಅನ್ನಭಾಗ್ಯ ಅಂತ ಹೇಳಿ ಯೋಜನೆಯನ್ನು ಜಾರಿಗೆ ತಂದ್ರು. ಇಲ್ಲಿ ಪಡಿತರ ಚೀಟಿ ಇದೆ, ಆದ್ರೆ ಅನ್ನಭಾಗ್ಯ ಸಿಗಬೇಕು, ಅಕ್ಕಿ ಬೇಕು ಅಂತಂದ್ರೆ ಇಲ್ಲಿನ ಗ್ರಾಮಸ್ಥರು ಅಲೆದಾಟವನ್ನ ಮಾಡಬೇಕಾಗಿದೆ. ಅಕ್ಕಿ ಗೋಧಿಗಾಗಿ ಪ್ರತಿ ತಿಂಗಳು ಜನ ಒದ್ದಾಟವನ್ನ ಮಾಡ್ತಾ ಇದ್ದಾರೆ. ರೇಷನ್ ತರಬೇಕು ಅಂತಂದ್ರೆ ಸುಮಾರು 2.5 ಕಿಲೋಮೀಟರ್ ನಡೀಬೇಕು. ಬೇರೆ ಆಪ್ಷನ್ ಇಲ್ಲ ಪಾಪ ಈ ಊರಿನವರ ಹತ್ರ. ಅಲ್ಲಿಗೆ 2 ಸೈಡ್ ಸೇರಿ 2.5 ಕಿಲೋಮೀಟರ್ ಅಂತ 5 ಕಿಲೋಮೀಟರ್ ಆಗ್ತದೆ. ಈ 2 ಊರುಗಳ ಜನ ರಾಯಚೂರು ಜಿಲ್ಲೆಯ ಸಾಗರ ಕ್ಯಾಂಪ್ ಹಾಗೇನೆ ನಾಗರೆಡ್ಡಿ ಕ್ಯಾಂಪ್ನ ಜನ. 2.5 ಕಿಲೋಮೀಟರ್ ದೂರದ ಬುದ್ದಿನ್ನಿ ಗ್ರಾಮದಲ್ಲಿ ರೇಷನ್ ಅಂಗಡಿ ಇದೆ. ಇಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ಹತ್ರದಲ್ಲೇ ಕೇಂದ್ರವನ್ನ ಆರಂಭ ಮಾಡಬಹುದು. ಆದ್ರೆ ಮನಸ್ಸು ಮಾತ್ರ ಅಧಿಕಾರಿಗಳು ಮಾಡ್ತಾ ಇಲ್ಲ, ಆ ಭಾಗದಲ್ಲಿ ಶಾಸಕರು ಮಾಡ್ತಾ ಇಲ್ಲ. ನಮಗೆ ನಮ್ಮೂರಲ್ಲೇ ಅಕ್ಕಿ ಗೋಧಿ ಕೊಡಿ ಸ್ವಾಮಿ, ಊರಲ್ಲೇ ನ್ಯಾಯಬೆಲೆ ಅಂಗಡಿ ಓಪನ್ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಮಸ್ಕಿ ಶಾಸಕ ತುರ್ವಿಹಾಳ್ ಸಾಹೇಬ್ರೆ. ಈ ಸುದ್ದಿಯನ್ನ ದಯಮಾಡಿ ಗಮನಿಸಿ, ಇವ್ರ ಬೇಡಿಕೆಯನ್ನ ಈಡೇರಿಸ್ಕೊಡಿ. ಸಾಗರ ಕ್ಯಾಂಪ್ ಹಾಗೂ ನಾಗರೆಡ್ಡಿ ಕ್ಯಾಂಪ್ನ 160ಕ್ಕೂ ಅಧಿಕ ಜನ ಬುದ್ದಿನಿ ಗ್ರಾಮಕ್ಕೆ ಹೋಗಿ ರೇಷನ್ ಅನ್ನ ತರಬೇಕು. ಹತ್ರದಲ್ಲೇ ಇದ್ರೆ ಏನು ಸಮಸ್ಯೆ ಆಗ್ತಿರ್ಲಿಲ್ಲ. 2.5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡ್ ಬರ್ಬೇಕು. 5 ಕಿಲೋಮೀಟರ್ ಆಗ್ತದೆ. ಅಲ್ಲಿಗೆ ಒಂದಿನ ಅಂತೂ ಪಡಿತರ ತರಕ್ಕೆ ಅಂತಾನೆ ಇವ್ರು ಮೀಸಲಿಟ್ಟು ಬಿಡ್ಬೇಕು, ಹಂಗಿದೆ ಇವ್ರ ಪರಿಸ್ಥಿತಿ. ಹಂಗಾಗಿ ನಮ್ಮೂರಲ್ಲೇ ನಮ್ಗೊಂದು ಪಡಿತರ ಕೇಂದ್ರವನ್ನ ಅಂದ್ರೆ ನ್ಯಾಯಬೆಲೆ ಅಂಗಡಿಯನ್ನ ಓಪನ್ ಮಾಡಿಸಿ ಅಂತ ಕೇಳ್ತಾ ಇದ್ದಾರೆ. ಸಾಗರ ಕ್ಯಾಂಪ್, ನಾಗರೆಡ್ಡಿ ಕ್ಯಾಂಪ್ ರಾಯಚೂರಲ್ಲಿ. ಹಾಗಾದ್ರೆ ಈ ಬಗ್ಗೆ ಜನ ಏನ್ ಹೇಳಿದ್ದಾರೆ, ಯಾವ ತರ ಕಷ್ಟ ಆಗ್ತಿದೆ, ಅವ್ರ ಬೇಡಿಕೆ ಏನು ಕೇಳೋಣ. ಅಂಗಡಿ ಇಲ್ಲಿ ಆಗ್ಬೇಕ್ರಿ. ನಾವು ಬಡವ್ರು ಏನ್ ಮಾಡಮ್ಮ, ಕಾಲಿಲ್ದಾರು ಕಣ್ಣಿಲ್ದಾರು ಯಾವಾಗ ಕೊಟ್ರೆ ಇಲ್ಲಿ ಕೊಡ್ರಿ, ಇಲ್ಲಕಂದ್ರೆ ನಮ್ಗೆ ಕಾಲ್ ಕಟ್ಟಿ ಕಾಲಕ್ಕೆ ಹಾಕ್ರಿ. ಏನ್ ಕೊಡ್ಬೇಕು? ರಾಸನ್ ಕೊಡ್ಬೇಕು. ಈಗ ಎಲ್ಲಿ ಕೊಡಲ್ಲ ಮತ್ತೆ ರಾಶನ್? ಎಲ್ಲಿ ಕೊಡ್ತಾರ? ಗೆಲ್ಗೋಮ, ಬುದ್ಧಿನ ಗೆಲ್ಗೋಮ, ಜಲಾಡಿ ಗೆಲ್ಗೋಮ. ನಾವು ಕಾಲ್ ಕೈ ನಮ್ಗೆ ಹೋಗಾಕ ಕಾಲಿದ್ದಲ್ಲ ಇಲ್ಲಿ ತರ್ತಾರ, ಗಾಡಿ ಇದ್ದಲ್ಲ ಇಲ್ಲಿ ತರ್ತಾರ. ಇಲ್ಲಿ ಕೆಟ್ಟಗ ಮನ ರಾಸನ್ ಕಾರ್ಡ್ ಹಿಂಗಡೆ ಕಾಲ್ ಕಸಿ ಮನೆಗೆ ಯಾರಲ್ಲ ಮತ್ತೆ ತರೋರು ಇಲ್ಲ, ಎಲ್ಲ ಸತ್ತದ. ನನಗೆ ಯಾರೆಲ್ಲ ಬೆಳೆದಿಲ್ಲ. ನಾನು ಏನಂತಾರ ಮತ್ತೆ ಕೊಡಲ್ಲ ಅಂತಾರ? ನೀವು ಇಲ್ಲೇ ಕೊಡಂಗಿಲ್ಲ ಬಾ ಅಂತಾರೆ. ಅಲ್ಲಿ ಗೇಲಿಗೆ ಹೋಗಮ್ಮ ಬಾ ಅಂತ. ನಮ್ಮಿಂದ ಹೋಗೋದಾಗಲ್ಲ. ಇಲ್ಕಂದ್ರೆ ಮರ್ಕೊಂತೀನಿ ಆತ್ನ ರಾಸನ್ ಕೊಡತ್ನ ಮರ್ಕೊಂಡ್ ತಿಂದ್ಬಿಡ ನಮ್ಮ ಹೆಸರಿನ ಮೇಲೆ. ನೇಬೆಲೆ ಅಂಗಡಿ ಇಲ್ಲೇ ಆಗಿ ಕೊಟ್ರೆ ನಾವು ತಗೊಂತೀವಿ. ಇಲ್ಕಂದ್ರೆ ಬುದ್ದಿನಿ ಬೆಳಿಗ್ನೂರಿಗೆ ಬರೀ ಅಂದ್ರೆ ನಾವ್ ಎಲ್ಲಿದ್ದು ಒತ್ಕೊಂಬರೋದಾಗಲ್ಲ. ನಮ್ಗೆ ಒಬ್ಬರೇ ಇದೀವಿ ಹೆಣ್ಮಕ್ಳು. ನಾವು ಹೋಗಿ ಬಟ್ಟೆ ಹಾಕತ್ತ ನಕ್ಕಿ ಕೊಡಾಗಲ್ಲ. ಎಲೆಕ್ಷನ್ ಹಾಕಾಕ ನಾನು ಕೈ ಮುಗಿತೀವಿ, ನೀವು ಕೈ ಮುಗಿತೀವಿ, ನನಗೆ ಹಾಕಮ್ಮ ನಿನಗೆ ಹಾಕಮ್ಮ ಅಂತ ಬರ್ತಾರ. ಆತ ಗೆದ್ದ ಮೇಲೆ ತಮ್ಮನಿಗೆ ತಾವು ಹೋಗ್ತಾರ. ನಮ್ಗೇನು ಯಾವಷ್ಟೇ ಇಲ್ಲ ಕ್ಯಾಂಪ್ನ್ಯಾಗ. ಕುಟುಂಬ ಇದೀರಿ? ನಾವು ಒಂದೇ ಕುಟುಂಬ ರೀ. ತಾಯಿ ಮಗ ಮಗಳು ಮೂವರದಿ. ಅವ್ರು ಹೋಗಿ ತರ್ಬೋದಲ್ಲ? ಹೋಗಿ ಮಗ ಬೆಂಗಳೂರಾಗ ನಿನ್ನಂಗ ಜನ ದುಡಿಯಕ್ ಹೋಗ್ಯಾನ. ನಾನೇ ಹೋಗಿ ತರ್ಬೇಕು. ನಂದ ಎಬ್ಬಟ್ಟು ಬೋತ. ಎಷ್ಟು ಕಿಲೋಮೀಟರ್ ಹೋಗ್ಬೇಕು? 3 ಕಿಲೋಮೀಟರ್ ಹತ್ರ ನಡ್ಕೊಂತ ಹೋಗ್ಬೇಕು. ನಡ್ಕೊಂತ ಬರ್ಬೇಕು. ಎಲ್ಲಿಗೆ ಹೋಗ್ಬೇಕು ನೀವು ರೇಷನ್ ತರ? ಬುದ್ಧನಿಗಿರಿ. ಎಷ್ಟು ಕಿಲೋಮೀಟರ್ ಆಗುತ್ತೆ? 3 ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕ್ರಿ. ಮತ್ತೆ ಹೆಂಗ್ ಪರಿಸ್ಥಿತಿ ನಿಮ್ದು? ನಮ್ ಪರಿಸ್ಥಿತಿ ಹೆಂಗ ನೋಡ್ರಿ, ಹಿಂಗ 3-4 ತಿಂಗಳ ಆತಿ ಕೊಡ್ತೀವಿ ಅಂತಾರ. ಅವ್ರ ಅಲ್ಲಿ ಮೇಲ್ಗೆ ಆಗಿಲ್ಲ, ಇಲ್ಲಿ ಮೇಲ್ಗೆ ಆಗಿಲ್ಲ ಅಂತ ಮಾತಾಡ್ತಾರ. ಮತ್ತೆ ಆಗಾದ ಬಟ್ ಹಾಕ್ಸಿ ಅಂತಾರ. ಮತ್ತೆ ಶವರ್ ಅಲ್ಲ ಅಂದ್ರೆ ಮೊನ್ನೆ ಬಂದು ಕುಂತೋಗಿವಿ. ಏನ್ ಆಕ್ಸಿಡೆಂಟ್ ಅಲ್ಲಿ ಹಿಂದಕ್ಕೆ ಹೋಗಿ 2-3 ದಿನ ತಿರ್ಗಾಡಿ ಲಾಸ್ಟ್ ಮೊನ್ನೆ 6 ಗಂಟೆಗೆ ಬಂದಿವಿ. ಬುದ್ದಿನ ಕೂಳಂದ ನೀರಲ್ದ. ಎಲ್ಲಿಗೆ ಹೋಗ್ಬೇಕು ನೀವು ರೇಷನ್ ತರ? ಬುದ್ಧನಿಗಿರಿ. ಎಷ್ಟು ಕಿಲೋಮೀಟರ್? ಏನ್ ಮಾಡ್ಬೇಕು? ಇದ್ರಂಗ್ ಮಾಡಿದಂಗ ಇಲ್ಲೇ ಕೊಡಂಗ ಆಗ್ಬೇಕು. ನ್ಯಾಯಬೆಲೆ ಅಂಗಡಿ ಮೊನ್ನೆ ಹೋಗಲ್ಲ ಅಕ್ಕಿಗೆ. ಆತ ತಿನ್ನೋಲಕ್ಕ ತಿನ್ನೋದು ಕೂಡ. ಆತರ ಬಿಟ್ಟು ಬಿಡ್ತೀವಿ. ಒಂದು ತಿನ್ನೋದು ಅಕ್ಕಿ ತಿನ್ನೋಲಕ್ಕ ಎಲ್ಲಾರ ಹಂಗ ಬಿಗು ಮಾಡಿ ಬಿಟ್ರ ಅಂದ್ರೆ ಆತೈತೆ. ನಾವ್ ಕಾಲ ಅದಕ್ಕೆ ಗಾಡಿ ಅದಕ್ಕೆ ಮುಖ ಅದಕ್ಕೆ ನೋಡಿ ಹೋಗ್ತಾರ. ನಾವೇನ್ ಮಾಡ್ಬೇಕು? ಗಾಡಿ ಇಲ್ದಾರ ಏನ್ ಮಾಡ್ಬೇಕು? ಗಾಡಿ ಇದ್ರು ಅವಸರದಾಗ ಇರಾಗಲ್ಲ. ಹೊಂಟೆ ಹೋಗ್ತಾರ ಏನಿದೆ ಅಂತ ಆಗದಕ್ಕ. ಅವ್ರ ದಗದ್ ಹೋದಾಗ ನಾವು ಕಾಯ್ಕೊಂತ ಕುಂದಿರ್ಬೇಕಲ್ಲ. ರಾಜಕಾರಣಿಗಳು ಯಾರ ರಾಜಕಾರಣ ಎಲ್ಲಾರು ಮಕ್ಕಂತಾರ. ಇಂತಂದ್ರ ಯಾರು ಇರಲ್ಲ. ಅವಾಗ ಇರ್ತಾರ ಆ ಟೈಮ್ನಾಗ. ಅವಾಗ ಅಷ್ಟೇ. ಯವ್ವ ಅಕ್ಕ ಯಪ್ಪ ನನಗ ಹಾಕ್ರು ನಿನಗ ಹಾಕ್ರು, ನನಗೆ ಅದಸ್ರು ನಿನಗೆ ಅದಸ್ರು. ಒಂದು ಮನೆಯಲ್ಲ ಒಂದು ಮಾರಲ್ಲ. ಒಂದು ಬುದ್ದಿನ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ಇದೆ. ನ್ಯಾಯಬೆಲೆ ಅಂಗಡಿ ಇದ್ರು ಕೂಡ ನಮ್ಗೆ ಇಲ್ಲದಂತ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಸುಮಾರು ನಾಗರೆಡ್ಡಿ ಕ್ಯಾಂಪು ಹಾಗೂ ಸಾಗರ ಕ್ಯಾಂಪಿನಲ್ಲಿ
ಹೆಣ್ಮಕ್ಳು ಹೋಗ್ಬೇಕಂತಂದ್ರೆ ಸುಮಾರು 3-4 ಕಿಲೋಮೀಟರ್ ದೂರ ಆಗತ್ತ. ಬುದ್ದಿನ ಗ್ರಾಮದಿಂದ ಸಾಗರ ಕ್ಯಾಂಪ್ ಗ್ರಾಮ, ನಾಗರಡಿ ಕ್ಯಾಂಪ್ ಗ್ರಾಮ ಒಳಗಡೆ ಇದೆ. ಅಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ, ಗಾಡಿ ವ್ಯವಸ್ಥೆ ಇಲ್ಲ. ಒಬ್ಬೊಬ್ರು ಇರ್ತಕ್ಕಂಥ ಶ್ರೀಮಂತರಾಗಿರ್ಬೋದು, ಸ್ವಲ್ಪ ಇದ್ದರ ಏನೋ ಬೈಕ್ ನಲ್ಲಿ ಹೋಗಿ ತಗೊಂಡ್ಬರ್ತಾರ. ಎಲ್ಲಾ ರೀತಿಯಿಂದನ ಅಧಿಕಾರಿಗಳಿಗೆ ಎಲ್ಲ ಮನವಿ ಪತ್ರ ಕೊಟ್ಟರು ಕೂಡ ಇದ್ರ ಬಗ್ಗೆ ಯಾರು ಕೇರ ಅಂತಿಲ್ಲ. ಯಾಕ ಎಲ್ಲಿಗೆ ಹೋಗಿ ಎದ್ರ ಸಂಬಂಧ ಹೋಗಿ? ಅಕ್ಕಿ ಸಾಳಗ ಐತಿ. ಮತ್ತೆ ಎಲ್ಲಿದೆ ಅಕ್ಕಿ? ಅಕ್ಕಿ ಅದ ಬಂಡಿ ಪಾಯಿಂಟ್ ಅಲ್ಲೇ ಐತ್ರಿ. ನೀನ ಕಾಳದಾಗ ಅಲ್ಲೇ ಐತಿ. ಇವ್ ಸಹಿ ಹಾಕಿದ್ರು ತಾಪಂದ್ರ ಸಿಕ್ಕಿಲ್ಲ. ಇವ್ ಸಹಿ ಹಾಕಿದ್ವ ಈಗ ಇದನ್ನ ತಗೊಂಡೋಯ್ತೆ ಅಕ್ಕಿ ಹೆಣ್ಮಕ್ಳು ಕೊಟ್ಟಾರ. ಈಗ ಏನಂದ್ರ ಅವ್ರು? ಚೀಟಿ ತಾಂಬ ಅಂತ. ಚೀಟಿ ತಂಬ ಅಂದ್ರೆ ಅದಕ್ಕೆ ವಾಪಸ್ ಬಂದಿ? ವಾಪಸ್ ಬಂದ್ರಿ. ಎಷ್ಟ್ ಕಿಲೋಮೀಟರ್ ಆತ್ ಇಲ್ಲಿಂದ? ಅಲ್ಲಿ ರೀ 3 ಈಗ ಅಲ್ಲಿ ನಡ್ಕೊಂಡ್ ಬಂದಿ? ನಡ್ಕೊಂಡ್ ಬಂದಿನಿ. ಮತ್ತೆ ಚೀಟಿ ತಂದು ವಾಪಸ್ ವಾಪಸ್ ಹೋಗು. ತ್ರಾಸ ಆಗಲ್ಲ? ಮತ್ತೆ ಮಾಡ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಹುಗಾರ್. ವಿಶ್ವನಾಥ್, ಎರಡೂ ಕ್ಯಾಂಪ್ನಲ್ಲಿ ಸುಮಾರು ಎಷ್ಟು ಜನ ಇದ್ದಾರೆ, ಮತ್ತೆ ಎಷ್ಟು ದಿನಗಳಿಂದ ಇವರು ನಮ್ಮ ಊರಲ್ಲೇ ಒಂದು ಪಡಿತರ ಕೇಂದ್ರ ಅಥವಾ ನ್ಯಾಯಬೆಲೆ ಅಂಗಡಿ ಓಪನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ? ಶಾಸಕರ ಗಮನಕ್ಕೆ ಈ ವಿಷಯ ಇದೆಯಾ? ಶರ್ಮಿತಾ, ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಸಾಗರ್ ಕ್ಯಾಂಪ್ ಮತ್ತು ನಾಗರೆಡ್ಡಿ ಕ್ಯಾಂಪ್ನಲ್ಲಿ ಸರಿಸುಮಾರು ಏನಿಲ್ಲಪ್ಪ ಅಂತ ಹೇಳಿದ್ರು ಕೂಡ ಒಂದು 500 - 600 ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಒಂದು 250ಕ್ಕೂ ಹೆಚ್ಚು ಕುಟುಂಬಗಳು ಈ ಒಂದು ಪಡಿತರ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬರ್ತಾರೆ. ಕೇವಲ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂತಹ ಕುಟುಂಬಗಳೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಈ ಕ್ಯಾಂಪ್ಗಳಲ್ಲಿ ಇವತ್ತು ಈ ಪಡಿತರ ಚೀಟಿಗೆ ಸಂಬಂಧಪಟ್ಟಂತ ಅನ್ನಭಾಗ್ಯ ಅಕ್ಕಿ ಯೋಜನೆಯ ಒಂದು ಅಕ್ಕಿಯನ್ನ, ರೇಷನ್ ಅನ್ನ ಪಡೆಯೋದಕ್ಕೆ ಈ ಜನ ಪಡ್ತಾ ಇರೋ ಹರಸಾಹಸವನ್ನ ನೋಡಿದ್ರೆ ನಿಜಕ್ಕೂ ಕೂಡ ಎಂತವರ ಕರುಳು ಕೂಡ ಚುರುನ್ನುತ್ತೆ. ಈ ವಿಚಾರ ಈ ಒಂದು ಮಸ್ಕಿಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಆರ್ ಬಸವನಗೌಡ ತುರ್ವಿ ಅವರ ಗಮನಕ್ಕೂ ಕೂಡ ಇದೆ. ಇದರ ಬಗ್ಗೆ ಸಾಕಷ್ಟು ಬಾರಿ ಇಲ್ಲಿನ ಜನ ಶಾಸಕರಿಗೂ ಕೂಡ ಅಲವತ್ತುಕೊಂಡಿದ್ದಾರೆ, ಅಧಿಕಾರಿಗಳಿಗೂ ಕೂಡ ಅಲವತ್ತುಕೊಂಡಿದ್ದಾರೆ. ಒಂದು ಕಡೆ ಈ ಒಂದು ಕ್ಯಾಂಪ್ಗಳಲ್ಲಿ ಈಗೇನೀಗ ಅಲ್ಲಿಂದ 2 ಕಿಲೋಮೀಟರ್ ಏನೇ ಹೇಳಿದ್ರು ಕೂಡ ನಾವು ಕೂಡ ಆ ಒಂದು ಕ್ಯಾಂಪ್ನಿಂದ ಬುದ್ದಿನ ಎಷ್ಟು ಕಿಲೋಮೀಟರ್ ಆಗುತ್ತೆ ಅನ್ನುವಂಥದ್ದನ್ನ ನ್ಯೂಸ್ 18 ಸ್ವತಃ ಹೋಗಿ ಅಲ್ಲಿಂದ ನಾವು ಕೂಡ ಅಳತೆ ಮಾಡಿ ನೋಡಿದಂತ ಸಂದರ್ಭದಲ್ಲಿ ಒಂದು 2 ಕಿಲೋಮೀಟರ್ ಆಗುತ್ತೆ. ಹೋಗ್ತಾ 2 ಕಿಲೋಮೀಟರ್, ಬರ್ತಾ 2 ಕಿಲೋಮೀಟರ್. ಅಂದ್ರೆ ಪ್ರತಿನಿತ್ಯ ಇವ್ರು ಏನಾದ್ರೂ ಪಡಿತರ ಅಕ್ಕಿ ಪಡಿಬೇಕು ಅಂತ ಹೇಳಿದ್ರೆ 4 ಕಿಲೋಮೀಟರ್ಗಳ ಕಾಲ ನಡಿಬೇಕು ಇವರು. ಮತ್ತೆ ಇಲ್ಲಿಗೆ ಯಾವುದೇ ವಾಹನ ಸೌಕರ್ಯಗಳಿದಾವ? ಬಸ್ಸಿನ ಸೌಕರ್ಯ ಇಲ್ಲ, ಆಟೋಗಳ ಸೌಕರ್ಯ ಇಲ್ಲ, ಯಾವುದಿಲ್ಲ. ಈಗ ಸ್ವಲ್ಪ ಉಳ್ಳವರು, ಮಧ್ಯಮ ವರ್ಗದವರು ಏನಿದ್ದಾರೆ, ಅವರ ಬೈಕ್ಗಳಿದ್ರೆ ಆ ಬೈಕ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಕೆಲವರು ಬಂಡಿಗಳನ್ನ ಮಾಡ್ಕೊಂಡಿದ್ದಾರೆ, ಒತ್ತುವ ಬಂಡಿಗಳನ್ನ. ಸುಡು ಬಿಸಿಲಲ್ಲಿ ಇವರು ಆ ಒತ್ತು ಬಂಡಿಗಳನ್ನ ತೆಗೆದುಕೊಂಡು ಹೋಗಿ 2 ಕಿಲೋಮೀಟರ್ ಹೋಗ್ತಾ ಬರ್ತಾ 4 ಕಿಲೋಮೀಟರ್ ನಡ್ಕೊಂಡು ಬರ್ತಾರೆ. ಆದ್ರೆ ಏನೂ ಇಲ್ಲದಂತಹ ಬಡವರ ಪರಿಸ್ಥಿತಿ ಇನ್ನೂ ಕೂಡ ಶೋಚನೀಯವಾಗಿದೆ. ಯಾಕೆಂತ ಕೇಳಿದ್ರೆ ಅವರು ನಡೆದುಕೊಂಡೇ ಹೋಗಬೇಕು, ಅಲ್ಲಿ ಕೊಡ್ತಕ್ಕಂಥ ದವಸ ಧಾನ್ಯಗಳನ್ನ ಹೊತ್ಕೊಂಡೇ ಬರಬೇಕು. ನೋಡಿ ಶರ್ಮಿತಾ, ನಮ್ಮ ನ್ಯೂಸ್ 18 ಕ್ಯಾಮ್ರಾಗೆ ಸೆರೆ ಸಿಕ್ಕಿರ್ತಕ್ಕಂಥ ಓರ್ವ ವ್ಯಕ್ತಿಯ ಒಂದು ಮಾತುಗಳನ್ನ ನೀವು ಕೇಳಿದ್ರಿ. ಆ ವ್ಯಕ್ತಿ ರೇಷನ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗೋ ಬದಲು, ಅಮಾಯಕ ಜನ, ಅನಕ್ಷರಸ್ಥ ಜನ ರೇಷನ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗೋ ಬದಲು ಮನೆಯಲ್ಲಿ ಮಗಳ ಮದುವೆಗೆ ಸಾಲ ಚಿನ್ನ ಅಡ ಇಟ್ಟು ಸಾಲ ಮಾಡಿರ್ತಕ್ಕಂಥ ಚೀಟಿಯನ್ನೇ ಆತ ಕಾಗದದಲ್ಲಿ, ಅದರ ಪ್ಲಾಸ್ಟಿಕ್ ಹಾಳೆಯಲ್ಲಿ ಅದೇ ಅಂತ ಅನ್ಕೊಂಡು ತಗೊಂಡು ಹೋಗಿದ್ದಾನೆ. ಅದರಲ್ಲಿ ರೇಷನ್ ಆಗ್ತಕ್ಕಂಥವ್ರು ಇದು ರೇಷನ್ ಚೀಟಿ ಅಲ್ಲ, ರೇಷನ್ ಚೀಟಿ ತೆಗೆದುಕೊಂಡು ಬಾ ಅಂತ ಕಳಿಸಿದ್ದಾರೆ. ಮತ್ತೆ ತಿರ್ಗಾ 2 ಕಿಲೋಮೀಟರ್ ಅಲ್ಲಿಂದ ವಾಪಸ್ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನಮ್ಮ ಕ್ಯಾಮ್ರಾಗೆ ಸೆರೆ ಸಿಕ್ಕಿರ್ತಕ್ಕಂಥದ್ದು. ಇಂತ ಕೇವಲ ಒಂದಲ್ಲ ನೋಡಿ, ಒಬ್ಬ ಅಂಗವಿಕಲ ಅಲ್ಲಿ ಬಂಡಿಯನ್ನು ತಳ್ತಾ ಈ ಒಂದು ರೇಷನ್ ಅನ್ನು ತೆಗೆದುಕೊಂಡು ಬರ್ತಕ್ಕಂಥ ದೃಶ್ಯಗಳು ಕೂಡ ನಮಗೆ ಪ್ರತ್ಯಕ್ಷವಾಗಿ ಸೆರೆ ಸಿಕ್ಕು ಶರ್ಮಿತಾವು. ಅಲ್ಲಿ ನಿಜಕ್ಕೂ ಕೂಡ ಆಳುವ ಜನಪ್ರತಿನಿಧಿಗಳಾಗಿರ್ಬೋದು, ಜನರ ತೆರಿಗೆಯಲ್ಲಿ ಇವತ್ತು ಸಂಬಳವನ್ನ ಪಡಿತಕ್ಕಂತಹ ಅಧಿಕಾರಿಗಳಾಗಿರ್ಬೋದು, ಇವರು ಏನ್ ಮಾಡ್ತಾ ಇದ್ದಾರೆ? ಜನರ ಕಷ್ಟಗಳಿಗೆ ದನಿಯಾಗ್ತೇವೆ ಎನ್ನುವಂತಹ ಒಂದು ಆಶ್ವಾಸನೆಯನ್ನ ಕೊಟ್ಟು ಅಧಿಕಾರಕ್ಕೆ ಬರ್ತಕ್ಕಂಥ ಜನಪ್ರತಿನಿಧಿಗಳು ಕೇವಲ ತಮ್ಮ ಮತವನ್ನ ಪಡೆದು ತಮ್ಮ ಹಿತಾಸಕ್ತಿಗೆ ಆ ಜನರನ್ನ ಬಳಸ್ಕೊಂಡು ಅವ್ರನ್ನ ಮರೆತು ಬಿಡ್ತಾರ ಅನ್ನುವಂತ ಪ್ರಶ್ನೆ ಈ ಜನರನ್ನ ನೋಡಿದ್ರೆ ಕಾಡದೇ ಇರೋದು. ಹೀಗಾಗಿ 3 ತಿಂಗಳ ಕೆಳಗೆ ಇವರು ಒಂದು ಮನವಿಯನ್ನ ಕೊಟ್ಟಿದ್ದಾರೆ ಶರ್ಮಿತಾ. ಯಾರಿಗೆ? ಶಾಸಕರಿಗೂ ಕೊಟ್ಟಿದ್ದಾರೆ, ಅಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗಕ್ಕೂ ಕೊಟ್ಟಿದ್ದಾರೆ. ಆ 3 ತಿಂಗಳ ಕೆಳಗೆ ಅಧಿಕಾರಿ ವರ್ಗಗಳು ಇಲ್ಲಿರ್ತಕ್ಕಂಥ ಫುಡ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಆಹಾರ ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿ ಆಗಿರ್ಬೋದು, ಮತ್ತೆ ತಹಶೀಲ್ದಾರ್ ವಿಶ್ವನಾಥ್ ನಮ್ಮ ಜೊತೆ ಮಾತಾಡೋದಕ್ಕೆ ಮಸ್ಕಿ MLA ಜಾಯಿನ್ ಆಗಿದ್ದಾರೆ, ಬಸವನಗೌಡ ತುರ್ವಿಹಾಳ್ ಅವರು. ಸರ್ ನಮಸ್ತೆ. ಸರ್, ನಿಮ್ದೇ ಕ್ಷೇತ್ರದಲ್ಲಿ ಸಾಗರ ಕ್ಯಾಂಪ್ ಮತ್ತೆ ನಾಗರೆಡ್ಡಿ ಕ್ಯಾಂಪ್ ಅಂತ ಅನ್ನಭಾಗ್ಯ ಏನೋ ಸಿಗ್ತಾ ಇದೆ, ಇಲ್ಲ ಅಂತಲ್ಲ. ಆದ್ರೆ ತುಂಬಾ ಜನ ವಿಶೇಷ ಚೇತನರು, ಅಂದ್ರೆ ಅಂಗವಿಕಲರಿದ್ದಾರೆ, ಅನಕ್ಷರಸ್ಥರಿದ್ದಾರೆ, ಮಹಿಳೆಯರು, ವೃದ್ಧರಿದ್ದಾರೆ. ಎಸ್ಪೆಷಲಿ ಅವರಿಗೆ ಹತ್ತತ್ರ 5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬರ್ಬೇಕು ಪಡಿತರ ಬೇಕು ಅಂತಂದ್ರೆ, ಅನ್ನಭಾಗ್ಯದ ಅಕ್ಕಿ ಗೋಧಿ ಬೇಕು ಅಂತಂದ್ರೆ. ನಿಮ್ ಗಮನಕ್ಕೂ ತಂದಿದಾರಂತಲ್ಲ ಸರ್? ಅವ್ರು ಕೇಳ್ತಿರೋದು ಇಷ್ಟೇ, ನೀವು ಮನ್ಸ್ ಮಾಡಿದ್ರೆ 5 ನಿಮಿಷದಲ್ಲಿ ಆಗ್ಬಿಡುತ್ತೆ ಸರ್ ಇದು. ಈಗ ಅವ್ರ ಊರಲ್ಲೇ ನಮ್ಗೊಂದು ನ್ಯಾಯಬೆಲೆ ಅಂಗಡಿ ಬೇಕು, ಪಡಿತರ ನಮಗೆ ಅಲ್ಲೇ ಕೊಡಿ, ನಮ್ಮೂರಲ್ಲೇ ಕೊಡಿ ಅಂತ ಕೇಳ್ತಿದ್ದಾರೆ. ನನ್ನ ವಾಯ್ಸ್ ನಿಮಗೆ ಕರೆಕ್ಟಾಗಿ ಕೇಳಿಸ್ತಾ ಇದೆಯಾ ತುರ್ವಿಹಾಳ್ ಅವರೇ? ನನ್ನ ವಾಯ್ಸ್ ಕೇಳಿಸ್ತಿದ್ಯಾ?
ಕೇಳ್ತಿದ್ಯಮ್ಮ? ಹೇಳಿ ಸರ್. ನಾನು ಹೇಳ್ತಿದ್ದೆ ನಿಮ್ಮ ಕ್ಷೇತ್ರದಲ್ಲೇ ಬರುವಂತ ಸಾಗರ ಕ್ಯಾಂಪ್, ನಾಗರೆಡ್ಡಿ ಕ್ಯಾಂಪ್. ಸೊ ಅಲ್ಲಿ ಜನಕ್ಕೆ ಅಲ್ಲೇ ಒಂದು ನ್ಯಾಯ ಬೆಲೆ ಅಂಗಡಿ ಬೇಕು. ಏನಾಗಿದೆ ಅಲ್ಲಿ ಒಂದು ಅಂಗಡಿ, ಅದಕ್ಕೆ ಜಾಯಿಂಟ್ ಇದೆ ಅಂತ, ಇದು ಒಂದು ಇದರಲ್ಲಿ ಬರ್ತದೆ, ಒಂದೇ ಅಂಗಡಿ ಇದೆ ಅದು. ಹಾ, ಅದು ಒಂದೇ ಅಂಗಡಿ ಇದೆ, ಅದು ಎರಡು ವಿಲೇಜ್ ಸೇರಿ ಒಂದು ಅಂಗಡಿ ಇದೆ ಅದು. ಅಲ್ಲ, ಅವ್ರು ಹೇಳ್ತಿರೋದೇನು ಅಂದ್ರೆ 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ಬಸ್ ಫೆಸಿಲಿಟಿ ಇಲ್ಲ, ಆಟೋ ಇಲ್ಲ, ನಡ್ಕೊಂಡು ಹೋಗ್ಬರಕ್ ಕಷ್ಟ ಆಗುತ್ತೆ, ನಮ್ಮೂರಲ್ಲೇ ಓಪನ್ ಮಾಡಿ ಅಂತ ಕೇಳ್ತಿದ್ದಾರೆ. ಓಕೆ ಓಕೆ, ಕೇಳಕ್ ತಪ್ಪಲ್ಲ. ಹಾ ಅವು 2 ಊರು ಸೇರಿ ಒಂದು ನ್ಯಾಯಬೆಲೆ ಅಂಗಡಿ ಇದೆ ಅದು. ಹಾ, ಅವರು 2-2.5 ಕಿಲೋಮೀಟರ್ ಆಗ್ತದ. ಅಲ್ಲ, ಅಪ್ ಅಂಡ್ ಡೌನ್ 5 ಕಿಲೋಮೀಟರ್ ಆಗ್ಬಿಡುತ್ತೆ, ಕಷ್ಟ ಆಗುತ್ತೆ ಪಾಪ ಅವರಿಗೆ. 5 ಕಿಲೋಮೀಟರ್ ಆಗುತ್ತೆ. ಹಾ, ಅದೇ ನಾವು ಇಲ್ಲೇ ಬಂದು ಅಂತ ಕೇಳಿದ್ವಿ ಅವರಿಗೆ. ಅಂದ್ರೆ ಈ ಊರಿಗೆ ಬನ್ನಿ, ಅಲ್ಲೇ ವಿತರಣೆ ಮಾಡಿ ಅಂತ ಹೇಳಿದೀರಾ ನೀವು? ಹೌದು, ಅದನ್ನ ಮಾಡಕ್ ಹೇಳಿದ್ವಿ. 2 ದಿನ ಇಲ್ಲಿ ಹಂಚಿ ಹೋಗ್ರಿ ಅಂತ ಹೇಳಿದ್ವಿ ಅವರಿಗೆ. ಎಷ್ಟ್ ದಿನ ಆಗಿದೆ ನೀವ್ ಹೇಳಿ? ನಾನು ಈಗ ಒಂದು 15 ದಿನ ಆಗಿದೆ. ಓಕೆ. ಸೊ ಅಲ್ಲಿ ಇನ್ನೂ ಓಪನ್ ಆಗಿಲ್ಲ, ನಮ್ ರಿಪೋರ್ಟ್ ಫಾಲೋ ಅಪ್ ಮಾಡಿದ್ದಾರೆ. ಓಕೆ, ಮಾಡ್ತೀನಿ ಬಾರ್ದು ಹೇಳಿ. ಅಟ್ಲೀಸ್ಟ್ ಈಗ ಜನವರಿಯಿಂದನಾದ್ರೂ ಕೊಡ್ಸಿ ಸರ್, ಡಿಸೆಂಬರ್ ಹಿಂಗೂ ಮುಗ್ದೋಯ್ತು. ಹೊಸ ವರ್ಷಕ್ಕೆ ಜನರಿಗೆ ಒಂದು ಹೊಸ ಸುದ್ದಿ ಕೊಟ್ಬಿಡಿ ಆ ಭಾಗದಲ್ಲಿ. ಹೊಸ ವರ್ಷದಕ್ಕೆ ಅಲ್ಲಿ 2 ದಿನ ಹಂಚಂಗ್ ಮಾಡ್ತೀನಿ ನಾನು. ಓಕೆ, ಫಾಲೋ ಅಪ್ ಖಂಡಿತ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ ಭರವಸೆಯನ್ನ ಈಡೇರಿಸ್ತೀರಾ ಅನ್ನೋ ವಿಶ್ವಾಸದಲ್ಲಿ ನಾವು ಇರ್ತೀವಿ. ನೋಡಿ, ಶಾಸಕರ ಮನಸ್ಸು ಮಾಡಿದ್ರೆ ಬರೀ 2 ನಿಮಿಷದ ಕೆಲಸ. ಎಷ್ಟು ವರ್ಷದಿಂದ ಇವ್ರು ಕಷ್ಟ ಪಡ್ತಾ ಇದ್ದಾರೆ. ವಿಶ್ವನಾಥ್ ಈಗ MLA ಮಾತಾಡ್ತಾ ಹೇಳಿದ್ದಾರೆ, 15 ದಿವಸದ ಹಿಂದೆ ಹೇಳಿದಾರಂತೆ, ಈ ತಿಂಗಳು ಹೆಂಗಿದ್ರು ಮುಗ್ದೋಯ್ತು, ಇವತ್ತು ಕೊನೆ ದಿನ, ವರ್ಷದ ಕೊನೆ ದಿನ. ಬಹುಶಃ ಜನವರಿಯಲ್ಲಿ ಒಳ್ಳೆ ಸುದ್ದಿ ಆ ಭಾಗದ ಜನರಿಗೆ ಸಿಗುತ್ತೆ ಅಂತ ನಾವು ಆಶಿಸ್ತಾ ಫಾಲೋ ಅಪ್ ಮಾಡಿ ದಯವಿಟ್ಟು ವಿಶ್ವನಾಥ್ ಈ ಸುದ್ದಿಯನ್ನ. ಥ್ಯಾಂಕ್ ಯು ಸೋ ಮಚ್ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು.